ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಹತ್ಯೆಯ ನಂತರ ಯುದ್ಧ ಶಮನಗೊಳ್ಳುತ್ತಾ ಖಂಡಿತ ಇಲ್ಲ. ಇರಾನ್ ರಕ್ಷಣಾ ಮಂತ್ರಿ ಮತ್ತು ಕಮಾಂಡರ್ ಹತ್ಯೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಿದೆ. ಇಸ್ರೇಲ್ ನಡೆಸಿದ ಭೀಕರ ವೈಮಾನಿಕ ದಾಳಿ, ಇರಾನ್ ರಕ್ಷಣಾ ಮಂತ್ರಿ ಮತ್ತು ಕಮಾಂಡರ್ ಹತ್ಯೆ, ಕ್ಷಣ ಕ್ಷಣಕ್ಕೂ ರಣಭೀಕರ ತಿರುವು ಪಡೆದುಕೊಳ್ಳುತ್ತಿರುವ ಇಂಟರ್ನ್ಯಾಷನಲ್ ವಾರ್. ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಇರಾನ್ನ ಇಬ್ಬರು ಪ್ರಬಲ ನಾಯಕರ ಅಂತ್ಯ ಆಗಿದೆ. ರಕ್ಷಣಾ ಮಂತ್ರಿ ಅಮೀರ್ ಹತಾಮಿ ಭೀಕರ ಹತ್ಯೆ, ಐಆರ್ಜಿಸಿ ಕಮಾಂಡರ್ ಮೊಹಮ್ಮದ್ ಪಾಕ್ಪೋರ್ ಕೂಡ ಹತ್ಯೆಯಾಗಿದ್ದಾರೆ. ಶನಿವಾರ ನಡೆದಂತಹ ಜಂಟಿ ಕಾರ್ಯಾಚರಣೆಯ ತೀವ್ರತೆಗೆ ಯಾರ್ಯಾರು ಬಲಿಯಾದರು ಅನ್ನೋದು ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳಿಂದ ಗುರಿ ಆಧಾರಿತ ದಾಳಿಯಿಂದ ಕಂಪಿಸಿದ ಇರಾನ್ ರಾಜಧಾನಿ ಟೆಹರಾನ್ ಬಳಿ ನಡೆದ ಘಟನೆ ಇದು. ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳ ಮೇಲೆ ಕ್ಷಿಪಣಿ ಪ್ರಹಾರಗಳಾಯಿತು. ಇರಾನ್ನ ಅತ್ಯುನ್ನತ ಸೇನಾ ಅಧಿಕಾರಿಗಳನ್ನೇ ಗುರಿಯಾಗಿಸಿದ ವೈಮಾನಿಕ ಪಡೆ ಇದು. ಈ ಹತ್ಯೆಗಳಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಮತ್ತಷ್ಟು ತೀವ್ರ. ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ಸಂಯಮ ಕಾಯ್ದುಕೊಳ್ಳೋದಕ್ಕೆ ಭಾರತ ಮನವಿ. ಇರಾನ್ ರಕ್ಷಣಾ ಮಂತ್ರಿ ಮತ್ತು ಕಮಾಂಡರ್ ಹತ್ಯೆಯಾಗಿದ್ದಾರೆ. ನೋಡಿ, ಇರಾನಿನ ಸರ್ವೋಚ್ಚ ನಾಯಕ ಹತ್ಯೆಯಾದ ಕೂಡಲೇ ಇರಾನ್ ಮತ್ತು ಇಸ್ರೇಲ್ ಜೊತೆಗೆ ಅಮೆರಿಕದ ನಡುವಿನ ಯುದ್ಧ ಕಡಿಮೆಯಾಗೋದಿಲ್ಲ ಅಥವಾ ಅದರ ಸ್ವರೂಪ ಬದಲಾಗೋದಿಲ್ಲ. ಈಗ ಮತ್ತೊಮ್ಮೆ ಪ್ರತೀಕಾರದ ಕಿಚ್ಚಲ್ಲಿ ತಹತಹಿಸುತ್ತಿದೆ ಇರಾನ್ನಲ್ಲಿ ಒಂದೇ ಮೈದಾನದಲ್ಲಿ ಲಕ್ಷಾಂತರ ಜನ ಸೇರ್ಕೊಂಡು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಪ್ರತೀಕಾರವನ್ನು ತೀರಿಸಲೇಬೇಕು ಅಂತ ಹೇಳಿ ಈಗ ಹಪಾಪಿಸ್ತಾ ಇದೆ ಇರಾನಿನ ನಾಗರಿಕರು. ಒಟ್ಟಾರೆ ನಿಜಕ್ಕೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ. ದಾಳಿಯಿಂದ ಕಂಪಿಸಿದ ಇರಾನ್ ರಾಜಧಾನಿ ಟೆಹರಾನ್. ಒಟ್ಟಾರೆ ಇರಾನಿನ ಚಿತ್ರಣವೇ ಬದಲಾಗಿದೆ. ರಣಭೀಕರವಾದಂತಹ ಚಿತ್ರಣ, ಭೀಕರ ಯುದ್ಧದ ವಾತಾವರಣ. ನಿಜಕ್ಕೂ ಕೂಡ ಒಂದು ತರಹದಲ್ಲಿ ಇರಾನ್ ಸಂಪೂರ್ಣವಾಗಿ ಶೋಕದಿಂದ ಮುಳುಗು ಹೋಗಿದೆ. ಈ ಹತ್ಯೆಗಳಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಜ್ವಾಲೆ ಮತ್ತಷ್ಟು ತೀವ್ರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.